ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಪುದೀನ ರೈಸ್ ರೆಸಿಪಿ. ಎಲ್ಲರಿಗೂ ರೈಸ್ ರೆಸಿಪಿಗಳು ತುಂಬಾ ಇಷ್ಟ ಆಗುತ್ತೆ. ಸೊ ಈ ರೀತಿ ಟೇಸ್ಟಿಯಾಗಿ ಪುದೀನ ರೈಸ್ ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಮಿಕ್ಸರ್ ಜಾರ್ ನ ತಗೊಂಡಿದೀವಿ. ಅದಕ್ಕೆ ಪುದೀನವನ್ನ ಹಾಕೊಳ್ತಿದೀವಿ. ಸುಮಾರು 1 ಕಟ್ಟಿನಷ್ಟು ಪುದೀನವನ್ನ ತಗೊಂಡಿದೀವಿ. ಹಾಗೆ 2 ಹಸಿ ಮೆಣಸಿನಕಾಯಿಯನ್ನ ತಗೊಂಡಿದೀವಿ. ಹಾಗೆ ಬೆಳ್ಳುಳ್ಳಿಯನ್ನ ಹಾಕೊಂಡಿದೀವಿ, 5 ರಿಂದ 6 ಎಸಳು. ಹಾಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಶುಂಠಿಯನ್ನ ಹಾಕೊಂಡಿದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದೀವಿ. ಸ್ವಲ್ಪ ನೀರನ್ನ ಸೇರಿಸಿ ಇದನ್ನ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಬಾಣಲೆಗೆ ಎಣ್ಣೆಯನ್ನ ಹಾಕೊಳ್ತಿದೀವಿ. 3 ರಿಂದ 4 ಸ್ಪೂನ್ ನಷ್ಟು ಎಣ್ಣೆ. ಹಾಗೆ ಸಾಸಿವೆಯನ್ನ ಹಾಕೊಳ್ತಿದೀವಿ. ಸ್ವಲ್ಪ ಕರಿಬೇವು. ಸಾಸಿವೆ ಹಾಗೂ ಕರಿಬೇವು ಸಿಡಿದ ನಂತರ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿಯನ್ನ ಹಾಕೊಳ್ತಿದೀವಿ. ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗಬೇಕು. ಆವಾಗ ನಾವು ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ನ ಹಾಕೊಳ್ತಿದೀವಿ. ಕ್ಯಾರೆಟ್ ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಕ್ಯಾರೆಟ್ ಬೇಯೋಕೆ ಸ್ವಲ್ಪ ಟೈಮ್ ಆಗತ್ತೆ. ಹಾಗೆ ಇದಕ್ಕೆ ನಾವು ಗೋಡಂಬಿಯನ್ನ ಹಾಕೊಂಡಿದೀವಿ. ನೆನೆಸಿರುವಂತಹ ಬಟಾಣಿಯನ್ನ ಹಾಕೊಂಡಿದೀವಿ. ಹಸಿರು ಬಟಾಣಿನ ನಾವಿಲ್ಲಿ ತಗೊಂಡಿದೀವಿ. ಅದನ್ನ ನೀರಲ್ಲಿ ನೆನೆಸಿ ಇಟ್ಟಿದ್ವಿ, ಅದನ್ನು ಕೂಡ ಹಾಕೊಂಡಿದೀವಿ. ನೀವು ಯಾವುದೇ ಕಾಳುಗಳನ್ನ ಇದಕ್ಕೆ ಸೇರಿಸ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಉಪ್ಪನ್ನ ಹಾಕೊಳ್ತಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗ್ಲೇ ಹಾಕೊಳ್ತಿದೀವಿ. ಇದರಿಂದ ತರಕಾರಿ ತುಂಬಾ ಬೇಗ ಬೇಯುತ್ತೆ. ಎಲ್ಲ ತರಕಾರಿಯನ್ನ ಸ್ವಲ್ಪ ಹೊತ್ತು ಬಾಡಿಸಿಕೊಂಡ ನಂತರ ನಾವಿದಕ್ಕೆ ಅವಾಗ್ಲೇ ಏನು ಪೇಸ್ಟ್ ನ ಮಾಡಿ ಇಟ್ಕೊಂಡಿದ್ವು ಪುದೀನ ಇಂದ, ಅದನ್ನ ಹಾಕೊಳ್ತಿದೀವಿ. ಇದನ್ನ ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನ ತುಂಬಾ ಹೊತ್ತು ಫ್ರೈ ಮಾಡ್ಕೋಬಾರ್ದು, ಯಾಕಂದ್ರೆ ನಮ್ಗೆ ಪುದೀನ ರೈಸ್ಗೆ ಗ್ರೀನ್ ಕಲರ್ ಬರ್ಬೇಕು ಅಲ್ವಾ. ಗ್ರೀನ್ ಕಲರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಫ್ರೈ ಮಾಡ್ಕೊಂಡ್ಬಿಟ್ರೆ ಗ್ರೀನ್ ಕಲರ್ ಚೇಂಜ್ ಆಗ್ಬಿಡತ್ತೆ. ಈಗ ನಾವು ಬಟಾಣಿ ಮತ್ತು ಕ್ಯಾರೆಟ್ ಬೆಂದಿದೆಯೋ ಇಲ್ವೋ ಅಂತ ನೋಡ್ತಿದೀವಿ. ಬಟಾಣಿ ಹಾಗೂ ಕ್ಯಾರೆಟ್ ಆಲ್ಮೋಸ್ಟ್ ಬೆಂದಿದೆ. ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಟೊಮ್ಯಾಟೋವನ್ನ ಹಾಕೊಳ್ತಿದೀವಿ. 1 ಟೊಮ್ಯಾಟೋನ ತಗೊಂಡಿದೀವಿ. ಮೀಡಿಯಂ ಸೈಜ್ ಅಲ್ಲಿ ಇದನ್ನ ಹೆಚ್ಕೊಂಡಿದೀವಿ, ಅದನ್ನ ಹಾಕೊಳ್ತಿದೀವಿ. ಸ್ವಲ್ಪ ಹೊತ್ತು ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಅನ್ನವನ್ನ ಹಾಕೊಳ್ತಿದೀವಿ. ಅನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಆದಷ್ಟು ಫ್ರೆಶ್ ಆಗಿ ಮಾಡಿರುವಂತಹ ರೈಸ್ ಆಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ಉದ್ರಾಗಿ ಚೆನ್ನಾಗಿ ಬರುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ನೀವೇ ನೋಡ್ತಿರೋ ಹಾಗೆ ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ಬಂದಿದೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಇನ್ನೂ ಸ್ವಲ್ಪ ಪುದೀನ ಎಲೆಯನ್ನ ಹಾಕೊಳ್ತಿದೀವಿ. ಈ ರೈಸ್ ಅಲ್ಲಿ ಪುದೀನಾದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀವಿ. ಟೇಸ್ಟಿಯಾದ ಪುದೀನ ರೈಸ್ ರೆಡಿ ಆಗಿದೆ. ತುಂಬಾ ಈಸಿ ಆಗಿರೋ ರೆಸಿಪಿ. ಬ್ರೇಕ್ಫಾಸ್ಟ್ ಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡಿದ್ರೆ ಹೊಟ್ಟೆ ಕೂಡ ತುಂಬುತ್ತೆ. ಮಕ್ಕಳಿಗೆ ಟಿಫಿನ್ಗೂ ಕೂಡ ಇದನ್ನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.